ಧಾರವಾಡಲ್ಲಿ ರೋಟರಿ ಕ್ಲಬ್ ಧಾರವಾಡ ಸೆಂಟ್ರಲ್ ಅಂತ ನಮ್ಮದು ಒಂದು ಕ್ಲಬ್. ಧಾರವಾಡಲ್ಲಿ ಆ್ಯಕ್ಚುಲಿ 6 ಕ್ಲಬ್ ಇದ್ದಾವೆ, ಅದರಲ್ಲಿ ನಮ್ಮದು ಒಂದು ರೋಟರಿ ಕ್ಲಬ್ ಧಾರವಾಡ ಸೆಂಟ್ರಲ್ ಅಂತೇಳಿ. ರೋಟರಿ ಕ್ಲಬ್ ಧಾರವಾಡ ಸೆಂಟ್ರಲ್ 1987 ಶುರುವಾತಾಗಿದ್ದು, ಇವತ್ತು 40th ಇಯರ್ ಇದು. ಫಸ್ಟ್ ಟೈಮ್ ನಮ್ಮ ಕ್ಲಬ್ಬಲ್ಲಿ ಒಂದು ಪ್ರೆಸಿಡೆಂಟ್ ಸೆಕ್ರೆಟರಿ ಆಗಿ ಒಂದು ಲೇಡೀಸ್ ಆಗಿದ್ದಾರೆ. ಫಸ್ಟ್ ನಮ್ಮ ಪ್ರೆಸಿಡೆಂಟ್ 40 ಇಯರ್ಸಲ್ಲಿ ಶರೀವ್ ನಾಯಕ್ ಅವರು. ಕೆಲವೊಂದು ಮಾತು ಹೇಳಬೇಕಂದ್ರೆ, ನಮ್ಮ ಕ್ಲಬ್ಬದ್ದು 40 ವರ್ಷಗಳಿಂದ ನಾವು ಸಮಾಜದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಿರ್ತೀವಿ. ಎಕ್ಸಾಂಪಲ್ಸ್ ಆಗಲಿ, ಒಂದು ಕೋವಿಡ್ ಟೈಮಲ್ಲಿ ನಾವು ಸಿವಿಲ್ ಹಾಸ್ಪಿಟಲಲ್ಲಿ ಒಂದು ಕೋವಿಡ್ ವಾರ್ಡ್ ಮಾಡಿಕೊಟ್ಟಿದ್ವಿ. ಕೋವಿಡ್ ICU ಒಂದು ಮಾಡಿದ್ವಿ, ಕೋವಿಡ್ ವಾರ್ಡ್ ಕೂಡ ಮಾಡಿದ್ವಿ. ಆಮೇಲೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟಿಗೆ 2 ಆ್ಯಂಬುಲೆನ್ಸ್ಗಳು ಕೊಟ್ಟಿದ್ದೀವಿ. ಆಮೇಲೆ ಅಕ್ಕಪಕ್ಕದಲ್ಲಿ ಭಾಳಷ್ಟು ವಿಲೇಜಸ್ಗಳಲ್ಲಿ, ಹಳ್ಳಿಗಳಲ್ಲಿ, ಸ್ಕೂಲ್ಗಳಲ್ಲಿ ನಾವು ಟಾಯ್ಲೆಟ್ ಬ್ಲಾಕ್ಸ್, ಜೆಂಡರ್ ಬೇಸ್ಡ್ ಟಾಯ್ಲೆಟ್ ಬ್ಲಾಕ್ಸ್ ಅಂದರೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸೆಪ್ರೇಟಾಗಿ ಟಾಯ್ಲೆಟ್ ಬ್ಲಾಕ್ಸನ್ನು ಕಟ್ಟಿಕೊಟ್ಟಿದ್ದೀವಿ. ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಭಾಳಷ್ಟು ಒಂದು ವರ್ಕ್ಸ್ ಹಮ್ಮಿಕೊಂಡಿದ್ದಾರೆ, ಪ್ರಾಜೆಕ್ಟ್ಸ್. ಅದ್ರ ಬಗ್ಗೆ ಅವರು ನಿಮಗೆ ಬ್ರೀಫಾಗಿ ತಿಳಿಸ್ತಾರೆ. ದಯವಿಟ್ಟು ಈ ಸರ್ತಿ ನಮಗೆ ಎಲ್ಲ ಇದನ್ನು ಪ್ರೆಸ್ ಮತ್ತು ಇದ್ರ ಮುಖಾಂತರ ಎಲ್ಲರಿಗೂ ತಿಳಿಯೋಂಗೆ ಆಗಲಿ. ಹೋಗಿದ್ದ ತಿಂಗಳು ಜುಲೈ 1 ನಾವು ಆ್ಯಕ್ಚುಲಿ ಆಫೀಸ್ ಬೇರರ್ಸ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ವರ್ಷ ಚಾಲೂ ಆಗಿದೆ. ಇದರಲ್ಲಿ ನಾವು ಟ್ರೀ ಪ್ಲಾಂಟೇಷನ್, ಬ್ಲಡ್ ಡೊನೇಷನ್ ಕ್ಯಾಂಪ್ ಇವೆಲ್ಲ ಕೆಲವೊಂದು ಮಾಡಿದ್ದೀವಿ. ಬಟ್ ಮುಂದೆ ಏನು ಮಾಡಬೇಕಂದ್ರೆ, ಒಂದು ದೊಡ್ಡ ಸಮಸ್ಯೆ ನಮ್ಮೆಲ್ಲರಿಗಿದೆ ಅಬೌಟ್ ಪ್ಲಾಸ್ಟಿಕ್. ಆ್ಯಂಡ್ ನಿಮಗೆಲ್ಲರಿಗೆ ಗೊತ್ತಿರಬೇಕು, ಧಾರವಾಡಲ್ಲೇ ನಮಗೆ ಭಾಳ ತೊಂದರೆ ಆಗ್ತಾಯಿದೆ, ಸ್ಪೆಷಲಿ ಟೋಲ್ನಾಕ ಹತ್ತಿರ ಹಿಂದ್ಗಡೆ, ವಿದ್ಯಾಗಿರಿ ಹಿಂದ್ಗಡೆ ಏರಿಯಾದಲ್ಲಿ. ಸೊ ಇದರ ಸಂಬಂಧ ನಾವು ಒಂದು ಪ್ಲಾಸ್ಟಿಕ್ ಡ್ರೈವ್ ಅಂತ ಮಾಡ್ತಾಯಿದ್ದೀವಿ. ಕ್ಲೆನ್ಲಿನೆಸ್ ಡ್ರೈವಲ್ಲಿ ಪ್ಲಾಸ್ಟಿಕ್ ಡ್ರೈವ್ ಅಂತ ಮಾಡ್ತಾಯಿದ್ದೀವಿ. ನಾವು ಎಲ್ಲ ಸ್ಕೂಲಿಗೆ ಮುಟ್ಟಬೇಕು. ಆ ಹುಡುಗರು ಪ್ಲಾಸ್ಟಿಕ್ಸ್ ಎಲ್ಲ ತಂದು ನಮಗೆ ಕೊಡಲಿ. ನಾವು ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡಿದ್ದೀವಿ. ಆ ಕಂಪ್ನಿ ಅವರು ಅಲ್ಲಿಂದ ಪ್ಲಾಸ್ಟಿಕ್ ತೊಗೊಂಡು ಹೋಗಿ ರೀಸೈಕ್ಲಿಂಗ್ ಮಾಡ್ತಾರೆ. ಇದು ಒಂದು ಉದ್ದೇಶ ಇದೆ. ಇದರಲ್ಲಿ ಅಷ್ಟೇ ಪ್ಲಾಸ್ಟಿಕ್ ವೇಸ್ಟ್ ಅಂತಿಲ್ಲ, ಈ ವೇಸ್ಟನ್ನು ನಾವು ಸ್ಟಾರ್ಟ್ ಮಾಡಬೇಕಂತ ಐತಿ. ಈ ವೇಸ್ಟಲ್ಲಿ ಎಲ್ಲ ನಮ್ದು ಏನು ಇಲೆಕ್ಟ್ರಾನಿಕ್ ಗೂಡ್ಸ್ ಇದ್ದಾವೆ, ನಮ್ಮ ಮೊಬೈಲ್ ಫೋನ್ಸ್ ಏನಿದೆ, ಬ್ಯಾಟ್ರೀಸ್ ಇದೆ, ಚಾರ್ಜರ್ಸ್ ಇದೆ, ಇವೆಲ್ಲ ಒಂದು ಅವೇರ್ನೆಸ್ ತರಬೇಕು ಜನರಲ್ಲಿ, ಸ್ಪೆಷಲಿ ಹುಡುಗರಲ್ಲಿ. ಸಣ್ಣ ಮಕ್ಕಳಲ್ಲಿ ಬಂತಂದರೆ ಆಟೋಮ್ಯಾಟಿಕಲಿ ಮನೆಯಲ್ಲಿ ಗೊತ್ತಾಗುತ್ತೆ, ಮನೆಯಿಂದ ದೊಡ್ಡವರು ಅದು ಫಾಲೋ ಮಾಡ್ತಾರೆ. ಅದೇ ನಮ್ಮ ಮೇನ್ ಉದ್ದೇಶ ಇದೆ. ಅದು ಬಿಟ್ಟರೆ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಡಬೇಕಂತ ಕೆಲಸ ತುಂಬ ನಮಗೆ ಇದು ಈ ಸಲ ನಮಗೆ ಭಾಳ ಇಂಟ್ರೆಸ್ಟ್ ಇದೆ. ಇದನ್ನು ಮುಂದೆ ತೊಗೊಂಡು ಹೋಗಲಿಕ್ಕೆ ನಾವು ಕೆಲವೊಂದು ಕಂಪ್ನೀಸ್ ಜೊತೆನೂ ಮಾತಾಡ್ತಾ ಇದ್ದೇವೆ. ಸೊ ಮುಂದೆ ಬರೋ ತಿಂಗಳಲ್ಲಿ ನಾವು ಇದು ಎಲ್ಲ ನಮ್ಮದು ಸೆಟ್ ಆಯ್ತಂದರೆ ಡೆಫಿನೆಟ್ಲಿ ಇದು ಮುಂದೆ ತೊಗೊಂಡು ಹೋಗ್ತೀವಿ. ಅಷ್ಟೇ ಧಾರವಾಡಲ್ಲಿಲ್ಲ, ಹುಬ್ಳಿ ಧಾರವಾಡ ಕೂಡಿ ಮಾಡಬೇಕಂತ ಒಂದು ಉದ್ದೇಶ ಇದೆ ನಮ್ಮದು. ಅದು ಬಿಟ್ಟರೆ ನಾವು ಒಂದು ಈಗ ಬರೋದು 9ನೇ ತಾರೀಕಿಗೆ ನಶಾ ಮುಕ್ತ ಭಾರತ್ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಬರ್ತಾಯಿದೆ, ನಿಮ್ಗೆ ಗೊತ್ತಿರಬೇಕು. ಇದು ಇನಿಷಿಯೇಟಿವ್ ತೊಗೊಂಡವರು ನಮ್ಮದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಬಟ್ ಅವರಿಗೆ ಒಂದು ಸಪೋರ್ಟ್ ಕೊಡಲಿಕ್ಕೆ ನಾವು ಎಲ್ಲರೂ ಮಾಡ್ತಾಯಿದ್ದೀವಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದು ಇನಿಷಿಯೇಟಿವ್ ತೊಗೊಂಡಿದೆ. ನಮ್ಮ ಕ್ಲಬ್ಬಿಂದು ಸೀನಿಯರ್ ರೋಟೇರಿಯನ್ ಡಾಕ್ಟರ್ ಸತೀಶ್ ಇರ್ಕಲ್ ಸರು ಇದಕ್ಕೆ ಇನ್ಸ್ಟ್ರೂಮೆಂಟಲ್ ಇದ್ದಾರೆ, ಅವರೇ ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ 10,000ಕ್ಕಿಂತ ಜಾಸ್ತಿ ಹುಡುಗರು ಭಾಗವಹಿಸ್ತಾ ಇದ್ದಾರೆ. ಇದು ಆಗೋದು 9ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಹುಬ್ಳಿಯಲ್ಲಿ, 8:30-9 ಗಂಟೆಗೆ ತೋಳಣಕೆರೆ ಮುಟ್ತದೆ. ಸೊ ದಿಸ್ ಈಸ್ ಒನ್ ಪ್ರೋಗ್ರಾಮ್. ರೋಟ್ರಿ ಕ್ಲಬ್ಸ್ ನಮ್ಮದು ಇಂಟ್ರ್ಯಾಕ್ಟ್ ಕ್ಲಬ್ ಅಂದರೆ ಯೂತ್ ಕ್ಲಬ್ಸ್ ನಮ್ಮದು ರೋಟ್ರಿಯಲ್ಲಿ, ಸ್ಕೂಲ್ಸ್. ಆಮೇಲೆ ರೋಟ್ರ್ಯಾಕ್ ಕ್ಲಬ್ಸ್ ಅಂದರೆ ಕಾಲೇಜ್ಗಳು ಹುಡುಗರು, ಯೂತ್. ಸೊ ಎಲ್ಲರೂ ಕೂಡಿ ನಾವು ಒಕ್ಕೂಟಾಗಿ ಬರಬೇಕು. ಈ ನಶಾ ಮುಕ್ತ ಭಾರತದಲ್ಲಿ ಎಲ್ಲರೂ ನಾವು ಭಾಗವಹಿಸ್ಬೇಕಂತ ಒಂದು ಉದ್ದೇಶ ಇದೆ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಅವರಿಗೆ ಅವರ ನಾಯಕತ್ವ ಅಭಿವೃದ್ಧಿ ಮಾಡಲಿಕ್ಕೆ, ಅವ್ರಿಗೆ ಜಾಬಿಗೆ ಉಪಯೋಗ ಅಂತ ಸ್ಪೀಚ್ ಆಗಲಿ, ಸ್ಪೋಕನ್ ಇಂಗ್ಲೀಷ್ ಆಗಲಿ, ಅಥವಾ ಮತ್ತೇನೋ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮ ಕೂಡ ನಮ್ಮ ಕಡೆ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ. ಅವ್ರ ಜೊತೆ ಹೊಂದ್ಕೊಂಡು ನಾವೆಲ್ಲ ಈ ಕಾಲೇಜಸ್ಸಿಗೆ, ಸ್ಕೂಲ್ಸಿಗೆ ಜೊತೆ ಮಾಡಿಕೊಂಡು ಇನ್ಸ್ಟಿಟ್ಯೂಷನ್ ಜೊತೆ ಯೂತ್ಗಳಿಗಾಗಿ ಸ್ವಲ್ಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ಬಿಟ್ಟರೆ ಇನ್ನು ಕಮ್ಯುನಿಟಿ ಸರ್ವೀಸಲ್ಲಿ ಸಮುದಾಯಕ್ಕಾಗಿ ಎಷ್ಟೋ ಜನ ಇದಿರುತ್ತೆ, ಎಲ್ಲೋ ಈಗ ಫ್ಲಡ್ ಆಗಿರುತ್ತೆ, ಮಳೆ ಆಗಿರುತ್ತೆ, ಅದನ್ನೆಲ್ಲ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಅದನ್ನು ನೋಡ್ತಾ ಇದ್ದೀವಿ. ಪ್ಲಸ್ ಕ್ಲೀನ್ಲಿನೆಸ್ ಡ್ರೈವ್ ಅಂತೂ ನಮ್ದು ಇದ್ದೇ ಇರುತ್ತೆ. ಪ್ರತಿ ರವಿವಾರ, ಪ್ರತಿ ತಿಂಗಳದ ಕೊನೆಯ ರವಿವಾರ ನಮ್ಮ ಕ್ಲೀನ್ಲಿನೆಸ್ ಡ್ರೈವ್ ಇರುತ್ತೆ. ಈ ಬರೋ ತಿಂಗಳದಿಂದ ಯಾವ್ದಾದ್ರು ಒಂದು ಸಾರ್ವಜನಿಕ ಕೆರೆನೋ, ಪಾರ್ಕೋ ಅಲ್ಲೆಲ್ಲ ಸೇರ್ಕೊಂಡು ನಾವು ಕ್ಲೀನ್ಲೆಸ್ ಡ್ರೈವ್ ಮಾಡ್ತೀವಿ. ಪ್ಲಸ್ ಅದು ಬಿಟ್ಟರೆ ಇನ್ನು ಬೇರೆ ಕೆಳಗಿನ ವರ್ಗದ ಜನ ಇರ್ತಾರೆ, ಅವ್ರಿಗೇನೋ ಕೊರತೆ ಇರ್ತದೆ. ನೀವೆಲ್ಲ ಯಾರಂತ ನಮ್ಗೆ ಅದನ್ನು ಐಡೆಂಟಿಫೈ ಮಾಡಿಕೊಟ್ರೆ ಅವ್ರನ್ನೂ ಕೂಡ ನಾವು ಹೋಗಿ ನಮ್ಮ ಅಷ್ಟೇನು ಸಹಾಯ ಆಗ್ತದೆ ನಾವು ಮಾಡ್ಬೋದು. ಇದಲ್ಲದೆ ನಮ್ಮ ಡಿಸ್ಟಿಕ್ ಅಂತ ಇರುತ್ತೆ. ನಮ್ಮದು ಡಿಸ್ಟಿಕ್ 3100 ಅಂದರೆ ನಮ್ಮ ನಾರ್ತ್ ಕರ್ನಾಟಕ, ಸೌತ್ ಮಹಾರಾಷ್ಟ್ರ ಮತ್ತು ಗೋವಾ ಕೂಡಿ ನಮ್ಮದೊಂದು ಡಿಸ್ಟಿಕ್.
ನಮ್ಮ ಡಿಸ್ಟ್ರಿಕ್ಸ್ ಫಂಡ್ಸ್ ಅಂತ ಇರ್ತವೆ, ಗ್ಲೋಬಲ್ ಗ್ರಾಂಟ್ಸ್ ಅಂತ ಇರುತ್ತೆ. ಸೊ ಏನೋ ನಮ್ಮ ದೊಡ್ಡ ಪ್ರಾಜೆಕ್ಟ್ ಇದೆ, ಏನೋ ಇಂಥ ಸಹಾಯ ಬೇಕಂದರೆ ಅದನ್ನೆಲ್ಲ ನಾವು ನೋಡಿಕೊಂಡು ಏನು ಸಹಕಾರ ಮಾಡ್ಬೋದು ಮಾಡ್ಬೋದು. ಸೊ ನಾವೇನು ಮಾಡಿದ್ದೀವಿ, ಈ ವರ್ಷ ನಾವು ಅಟ್ಲೀಸ್ಟ್ 1 ಅಥವಾ 2 ಪಾರ್ಕ್ ತೊಗೊಂಡು ಅಡಾಪ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಕ್ಲೆನ್ಲಿನೆಸ್ ಮತ್ತು ಬ್ಯೂಟಿಫಿಕೇಷನ್ ಎರಡೂ ಮಾಡಬೇಕು. ಅದರಲ್ಲಿ ಅಷ್ಟೇ ಸಣ್ಣ ಹುಡುಗರಿಗಿಲ್ಲ, ವಯಸ್ಸಾಗಿದ್ದ ನಮ್ಮ ಅಜ್ಜಿಗಳು ಏನು ಇರ್ತಾರೆ ಅವರು ಬಂದು ಕೂಡಬೇಕಾ ಅಂಥ ಒಂದು ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ಇದು ಒಂದು ಮಾಡ್ತಾಯಿದ್ದೀವಿ. ಅದು ಬಿಟ್ಟರೆ ನಾವು ಹೆಲ್ತ್ ಕ್ಯಾಂಪ್ಸ್ ಒಂದು ಮಾಡೋದಿದೆ. ನಾವು ಆಲ್ರೆಡಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೇವೆ. ಹೆಲ್ತ್ ಕ್ಯಾಂಪ್ಸಲ್ಲಿ ನಾವು ಮೆಗಾ ಹೆಲ್ತ್ ಕ್ಯಾಂಪ್ ಮಾಡೋದು ನಮ್ಗೆ ಉದ್ದೇಶ ಇದೆ.